ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾರ್ಗವಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರ್ಗವಿ ಕೋರ್ಟ್ನಲ್ಲಿ ವಿಕ್ಕಿಯ ಸಾಕ್ಷಿಯಲ್ಲಿ ತಾನೇ ಸಂಧ್ಯಾಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸಿದೆ ಅಂತ ಒಪ್ಕೊಳ್ಳುವಂತೆ ಮಾಡ್ತಾಳೆ. ಆಗ ಜೆ ಪಿ ಪಾಟೀಲ್ ಗಾಬರಿಯಿಂದ ವಿಕ್ಕಿ ಕಡೆ ನೋಡ್ತಾನೆ ಮತ್ತು ಜೆ ಪಿ ಪಾಟೀಲ್ ಎದ್ದು ನಿಂತು ಇದು ದೊಡ್ಡ ಅಪವಾದ. ಆದ್ದರಿಂದ ಈ ತೀರ್ಪು ನಡೆದು 3 ತಿಂಗಳಾಯಿತು. 3 ತಿಂಗಳಿಂದ ನನ್ನ ಕಕ್ಷಿದಾರ ಊಟ ತಿಂಡಿ ಬಿಟ್ಟು ಕಂಗಾಲಾಗಿದ್ದಾನೆ. ಆದ್ದರಿಂದ ಭಾರ್ಗವಿ ಕಟ್ಟುಕತೆಯನ್ನು ಹೇಳಿ ನನ್ನ ಕಕ್ಷಿದಾರರನ್ನು ಕನ್ಫ್ಯೂಸ್ ಮಾಡಿ ಅವರಿಗೆ ಬೇಕಾಗಿರುವ ಉತ್ತರವನ್ನು ಅವರ ಬಾಯಲ್ಲಿ ಬರುವ ಹಾಗೆ ಮಾಡಿದ್ದಾರೆ ಅಂತ ಜಡ್ಜ್ ಮುಂದೆ ಹೇಳ್ತಾರೆ. ಆಗ ಭಾರ್ಗವಿ ಎದ್ದು ನಿಂತು, ನನಗೆ ಬೇಕಾಗಿರೋ ವಿಷಯ ಅಲ್ಲ ಸರ್, ಸತ್ಯವನ್ನು ಅವರ ಬಾಯಿಂದ ಬರೋ ಹಾಗೆ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಆಗ ಜಡ್ಜ್ ವಿಕ್ರಮ್ನೇ ಸಂಧ್ಯಾನ ಹೆಸರು ಹೇಳಿ ಒಪ್ಕೊಂಡಿದ್ದಾನಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ಆಗ ವಿಕ್ರಮ್ ಟ್ರೆಸ್ನಲ್ಲಿ ಹೀಗೆ ಮಾತಾಡಿದ್ದಾನೆ. ಅವನ ಪರಿಸ್ಥಿತಿ ಸರಿ ಹೋಗೋದಕ್ಕೆ 2 ದಿನ ಕಾಲಾವಕಾಶ ಕೊಡಬೇಕು ಅಂತ ಕೇಳಿ ಭಾರ್ಗವಿ ಕಡೆಗೆ ಸಿಟ್ಟಿನಿಂದ ನೋಡ್ತಾನೆ. ಆಗ ಜಡ್ಜ್ 2 ದಿನ ಕಾಲಾವಕಾಶ ಕೊಡ್ತಾರೆ. ಇತ್ತ ಹೊರಗಡೆ ಅರ್ಜುನ್ ಕುಳಿತು ಇಷ್ಟೊತ್ತಿಗೆ ಆರ್ಗ್ಯುಮೆಂಟ್ ಮುಗಿದಿರುತ್ತೆ. ಅದರಲ್ಲಿ ಭಾರ್ಗವಿನೇ ಗೆದ್ದಿರ್ತಾಳೆ ಅಂತ ಹೇಳಿಕೊಷ್ಟರಲ್ಲಿ ಅಲ್ಲಿಗೆ ವಿಕ್ಕಿಯ ಮದುವೆ ಎಂಗೇಜ್ಮೆಂಟ್ ಆಗಿರೋ ವಂದನಾ ಬಂದು, ಅರ್ಜುನ್ ನೀನು ಮಾಡ್ತಿರೋದು ಸರಿಯಿಲ್ಲ, ಈ ಭಾರ್ಗವಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ ಸಿಟ್ಟಿನಿಂದ ಕೇಳ್ತಾಳೆ. ಆಗ ಅರ್ಜುನ್ ಅವಳಿಗೆ, ನೀನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ನಿನ್ನ ಕಣ್ಣು ಮುಂದೆ ನಡೀತಿದ್ರು ಭಾರ್ಗವಿಗೆ ಸಪೋರ್ಟ್ ಮಾಡ್ತೀಯಲ್ಲ ಯಾಕೆ ಅಂತ ಕೇಳ್ತಾನೆ. ಮಾಡ್ತಿಲ್ಲಲ್ಲ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ವಂದನಾ, ಯಾರ್ದೋ ಹಣೆ ಬರೋಕ್ಕೆ ನಾನೇಕೆ ದುಃಖ ಪಡಲಿ, ನನ್ನ ತಂದೆ, ನನ್ನ ತಮ್ಮ, ನನ್ನ ಇಡೀ ಫ್ಯಾಮಿಲಿ ಸಫರ್ ಆಗ್ತಿದೆ, ಅದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಆದಮೇಲೂ ನೀನು ಅವಳಿಗೆ ಸಪೋರ್ಟ್ ಮಾಡು ಅಂತೀಯ. ಈ ಕೇಸ್ನಿಂದ ನಮ್ಮ ಮದುವೆ ತಡವಾಗ್ತಿದೆ, ಆದಷ್ಟು ಬೇಗ ಈ ಕೇಸನ್ನು ಭಾರ್ಗವಿ ಸೋಲುವಂತೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹಾಸ್ಯದಿಂದ ನಕ್ಕು, ಏನು ನೀನು ಭಾರ್ಗವಿನ ಈ ಕೇಸಿನಲ್ಲಿ ಸೋಲಿಸ್ತೀಯ? ಕೇಸು ಈಗ ಜಡ್ಜ್ಮೆಂಟಿಗೆ ಬಂದಿದೆ, ನಿನ್ನ ತಮ್ಮನಿಗೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ವಂದನಾ, ನಮ್ಮ ಫ್ಯಾಮಿಲಿ ಬಗ್ಗೆ ಹೀಗೆ ಮಾತಾಡೋಕ್ಕೆ ನಿನಗೆ ಏನು ಅನ್ನಿಸಲ್ವಾ ಅಂತ ಕೇಳ್ತಾಳೆ. ಆಗ ಅರ್ಜುನ್, ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಷ್ಟು ಜನರನ್ನು ಹಾಳು ಮಾಡಿಲ್ಲ. ಮೊನ್ನೆ ಭಾರ್ಗವಿ ಅಪ್ಪನ ಈ ಸ್ಥಿತಿಗೆ ತಂದ್ರಿ. ಕರುಣೆ ಕನಿಕರ ಎನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ನಿನಗೆ. ನಿನ್ನೊಂದಿಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ವಂದನಾ, ನೀನು ತುಂಬ ಮಾತಾಡ್ತಾ ಇದೀಯ ಅರ್ಜುನ್, ಇದಕ್ಕೆಲ್ಲ ಕಾರಣ ಭಾರ್ಗವಿ, ನಮ್ಮಿಬ್ಬರ ಮಧ್ಯೆ ನಿಂತಿರೋದೇ ಅವಳು ಅಂತ ಹೇಳ್ತಾಳೆ. ಆಗ ಅರ್ಜುನ್, ವಂದನಾ, ನನಗೆ ನಿನ್ನ ಮೇಲೆ ಯಾವ ಲವ್ ಇಲ್ಲ. ಇದನ್ನು ನಾನು ಎಷ್ಟು ಸಲ ಹೇಳಿದ್ರು ನಿನ್ನ ಪಾಡಿಗೆ ನೀನು ಏನೇನೋ ಅಂದ್ಕೊಳ್ತೀಯ, ಅದು ನಿನ್ನ ತಪ್ಪು. ನನಗೆ ಪ್ರೀತಿ ಅಂದರೆ ಏನು, ಪ್ರೀತಿಸೋ ಹುಡುಗಿ ಯಾವ ಥರ ಇರಬೇಕು ಅಂತ ನನಗೆ ಅರ್ಥ ಮಾಡಿಸಿದ್ದೇ ಭಾರ್ಗವಿ ಅಂತ ಹೇಳ್ತಾನೆ. ಆಗ ವಂದನಾ, ನೀನು ಯಾವಳನ್ನಾದರೂ ಲವ್ ಮಾಡು, ಆದರೆ ಮದುವೆ ಮಾತ್ರ ನನ್ನ ಜೊತೆನೇ, ನಿನ್ನ ಜೀವನನೂ ನನ್ನ ಜೊತೆನೇ, ನೀನು ಅವಳು ಒಂದಾಗೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಈಗ ನಾವಿಬ್ಬರು ಲವರ್ಸ್ ಅಂತ ಹೇಳ್ತಾನೆ. ಆಗ ವಂದನಾ, ಅಂದರೆ ಭಾರ್ಗವಿ ನಿನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಲಾ ಅಂತ ಕೇಳಿದಾಗ ಆಗ ಅರ್ಜುನ್ ಹೌದು ಅಂತ ಹೇಳ್ತಾನೆ. ಆಗ ವಂದನಾ, ಅರ್ಜುನ್, ನಮ್ಮಿಬ್ಬರದು ಎಂಗೇಜ್ಮೆಂಟ್ ಆಗಿದೆ, ನಾನು ನಿನ್ನ ಮದುವೆ ಆಗೋ ಹುಡುಗಿ, ನನ್ನ ಮುಂದೆನೇ ಅವಳನ್ನು ಹೊಗಳ್ತಾ ಇದೆಯಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಎಂಗೇಜ್ಮೆಂಟ್ ಆದರೆ ನಿನ್ನ ಕೈಯಲ್ಲಿ ನಾನು ಹಾಕಿದ ರಿಂಗ್ ಇರಬೇಕು, ಎಲ್ಲಿ ಆ ರಿಂಗು ತೋರಿಸು ನೋಡೋಣ. ಅವತ್ತು ನನ್ನನ್ನು ಒಂದು ಮಾತು ಕೇಳದೆ ಸೀಕ್ರೆಟಾಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡ್ರಲ್ಲ, ಆದರೆ ಎಂಗೇಜ್ಮೆಂಟ್ ನಡೀಲಿಲ್ಲ. ಭಾರ್ಗವಿನೇ ನನ್ನ ಪ್ರೀತಿ, ಯಾವತ್ತಿದ್ರೂ ಅವರೇ ನನ್ನ ಹೆಂಡತಿ ಆಗೋರು ಅಂತ ಡಿಸೈಡ್ ಮಾಡಿದೆ. ಇನ್ಮೇಲೆ ನೀನು ಅವರ ಮಧ್ಯೆ ಬರಬೇಡ, ಹೋಗು ಇಲ್ಲಿಂದ ಅಂತ ಹೇಳ್ತಾನೆ. ಆಗ ವಂದನಾ ಸಿಟ್ಟಿನಿಂದ ಅಲ್ಲಿಂದ ಹೋಗ್ತಾಳೆ. ಇತ್ತ ಕಡೆ ಸಂಧ್ಯಾ ಭಾರ್ಗವಿಯನ್ನು ಅಪ್ಕೊಂಡು ಸಂತೋಷದಿಂದ, ನೀನು ನನ್ನನ್ನು ಉಳಿಸಿದೆ ಅಕ್ಕ ಅಂತ ಹೇಳ್ತಾಳೆ. ಆಗ ವಿಕ್ಕಿ ಸಿಟ್ಟಿನಿಂದ ಭಾರ್ಗವಿ ಕಡೆ ನೋಡುತ್ತಾ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಜೆ ಪಿ ಪಾಟೀಲ್ ಕೂಡ ಭಾರ್ಗವಿ ಕಡೆಗೆ ಸಿಟ್ಟಿನಿಂದ ನೋಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಇತ್ತ ಭಾರ್ಗವಿ ಹೊರಗೆ ಅರ್ಜುನ್ ಹತ್ತಿರ ಬಂದು, ನಾನು ಏನೋ ಕತೆ ಕಟ್ಟಿ ವಿಕ್ಕಿ ಬಾಯಿಂದ ನಿಜ ಹೊರಗೆ ಹಾಕಿಸ್ಬಿಟ್ಟೆ ಪಾರ್ಥ. ಆ JP ಇನ್ನೂ 2 ದಿನ ಟೈಮ್ ಕೇಳಿದ್ದಾರೆ. ಹೇಗೋ ಆ ಸತ್ಯ ಆಚೆ ಬಂತಲ್ಲ, ಅವತ್ತು ನಮ್ಮ ಕಡೆನೇ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಸಂತೋಷದಿಂದ ಹೇಳ್ತಾಳೆ. ಆಗ ಅರ್ಜುನ್, ನೀವು ಗೆದ್ಬಿಟ್ರಿ ಮೇಡಮ್, ಜಡ್ಜ್ಮೆಂಟ್ ಬಂದ ಕೂಡಲೇ ಫುಲ್ ಪಾರ್ಟಿ ಮಾಡೋಣ ಅಂತ ಸಂತೋಷದಿಂದ ಹೇಳ್ತಾನೆ. ಆಗ ಭಾರ್ಗವಿ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಜೆ ಪಿ ಪಾಟೀಲ್ ಜೂನಿಯರ್ ವಕೀಲರು ಬಂದು ಅರ್ಜುನಿಗೆ, ಭಾರ್ಗವಿ ಹತ್ತಿರ ನೀವು ಏನು ಮಾತಾಡ್ತಿದ್ರಿ ಅಂತ ಕೇಳ್ತಾರೆ. ಈಗ ಅರ್ಜುನ್, ಏನೂ ಇಲ್ಲ, ಕೇಸ್ ಏನಾಯಿತು ಅಂತ ಕೇಳಿದೆ, ಏನೂ ಹೇಳದೆ ಹೊರಟು ಹೋದರು ಅಂತ ತನಗೆ ಏನೂ ಗೊತ್ತಿಲ್ಲದಂತೆ ಸುಳ್ಳು ಹೇಳ್ತಾನೆ. ಆಗ ಅವರು, ಭಾರ್ಗವಿ ಯಾರು ಅಂತ ಗೊತ್ತಾ, ಇವಳೇ JP ಸರ್ ವಿರುದ್ಧ ಲಾಯರ್ ಅಂತ ಹೇಳ್ತಾನೆ. ಆಗ ಅರ್ಜುನ್, ಹೌದಾ, ನನಗೆ ಮೊದಲೇ ಹೇಳಬೇಕಿತ್ತು ಶ್ಯಾಮ್, ಗೊತ್ತಾಗಿದ್ದರೆ ಅವಳಿಗೆ ನಾನು ಒಂದು ಗತಿ ಕಾಣಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಅವರು, ನೀವ್ಯಾಕೆ ಕೋರ್ಟ್ ಕಡೆ ಬಂದ್ರಿ ಅಂತ ಕೇಳ್ತಾನೆ. ಆಗ ಅರ್ಜುನ್, ವಂದನಾ ಜೊತೆಗೆ ಬಂದಿದ್ದೆ, ಅವಳು ಹೋದ್ಲು, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ.
ಆಗ ಶ್ಯಾಮ್ ಲಾಯರ್, ನೀವು ಇನ್ನೊಮ್ಮೆ ಅಪ್ಪಿತಪ್ಪಿಯೂ ಆ ಭಾರ್ಗವಿ ಹತ್ರ ಮಾತಾಡೋಕ್ಕೆ ಹೋಗಬೇಡಿ, JP ಸರ್ಗೆ ಗೊತ್ತಾದರೆ ಅವರು ಸಿಟ್ಟಾಗುತ್ತಾರೆ ಅಂತ ಹೇಳ್ತಾರೆ. ಆಗ ಅರ್ಜುನ್, ಹೌದು, ನಾನು ಇನ್ನೊಮ್ಮೆ ಅವಳ ಜೊತೆಗೆ ಮಾತಾಡಲ್ಲ, ಈಗ ಮಾತಾಡಿದ್ದನ್ನು ನೀವು ಅವರಿಗೆ ಹೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಶ್ಯಾಮ್ ಲಾಯರ್ ಅರ್ಜುನ್ ಕಡೆಗೆ ಅನುಮಾನದಿಂದ ನೋಡ್ತಾರೆ. ಇತ್ತ ವಿಕ್ಕಿ ತಂದೆ ಶಕ್ತಿ ಪ್ರಸಾದ್ ವಿಕ್ಕಿಗೆ JP 1000 ಸಲ ಹೇಳಿದ್ದಾನೆ ಏನು ಹೇಳಬೇಡ ಅಂತ, ಆದರೂ ಯಾಕೆ ಹೇಳಿದೆ, ನಿನ್ನ ಬುದ್ಧಿಗೆ ಮಂಕು ಬಡ್ದಿತ್ತಾ, ನೀನು ಮಾಡಿರೋ ಹಲ್ಕ ಕೆಲಸನ ಮುಚ್ಚಿ ಹಾಕಿ ನಿನ್ನನ್ನು ಕಾಪಾಡೋಕ್ಕೆ ನಾನು JB ಇಬ್ಬರು ಹರಸಾಹಸ ಪಡ್ತಾ ಇದ್ದೀವಿ, ಈಗ ನೀನು ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಬಂದಿದ್ಯಾ ಅಂತ ವಿಕ್ಕಿಗೆ ಬೈದು ಹೊಡೆಯಲು ಹೋಗ್ತಾನೆ. ಆಗ JP ಬಂದು ಅದನ್ನು ಬಿಡಿಸಿ, ಈಗ ಆಗಿದ್ದನ್ನು ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ, ನಾನು ಕೋರ್ಟ್ನಲ್ಲಿ 2 ದಿನ ಟೈಮ್ ತೊಗೊಂಡಿದ್ದೀನಿ, ಆ 2 ದಿನದಲ್ಲಿ ನಾನು ಭಾರ್ಗವಿನ ಸೋಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್, ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಡು ಅಂತ ಕೇಳ್ತಾನೆ. ಆಗ JP ವಿಕ್ಕಿಗೆ, ನೀನು ಹೋಗಿ ರೆಸ್ಟ್ ಮಾಡು, ಮುಂದೆ ಏನು ಮಾಡಬೇಕು ಅಂತ ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿ, ಶಕ್ತಿ, ನಿನ್ನ ಮಗನನ್ನು ನಾನು ಉಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಇತ್ತ JP ಮನೆಯಲ್ಲಿ ವೃಂದ, ಈ ಮನೆ ಆಟದ ಮೈದಾನ ಆಗಿದೆ, ಗೆದ್ದವರಷ್ಟೇ ಇಲ್ಲಿರಬೇಕು, ಸೋತವರು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಅತ್ತೆ, ಮಾವ ಮತ್ತು ನನ್ನ ಗಂಡ ಎಲ್ಲರೂ ಮಾವ ಈ ಕೇಸ್ ಸೋತ್ರೆ ನಾನು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮಾವ ಕೇಸ್ನಲ್ಲಿ ಸೋತ್ರೆ ಅದೇ ನಿಜವಾಗುತ್ತಾ? ಎಲ್ಲೋ ಇದ್ದ ಭಾರ್ಗವಿ ನಮ್ಮ ಮನೆಯವರ ಮೇಲೇನೆ ವೈರತ್ವ ಕಟ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಸಂಧ್ಯಾ. ಈ ಮನೆಯಲ್ಲಿ ನಾವು ಉಪ್ಪು ತಿಂದು ಅದನ್ನೆಲ್ಲ ಮರೆತು ಈಗ ಈ ಮಲೆನೇ ತಿರುಗಿ ಬಿದ್ದಿದ್ದಾಳೆ. ಅವತ್ತು ಆ ಭಾರ್ಗವಿ ಸಂಧ್ಯಾ ಸಿಕ್ಕಿರಲಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಆಗ ನಾನು ಇವ್ರನ್ನೆಲ್ಲ ಸೊಸೆ ಅಂತ ಒಪ್ಪಿಸಿ ಮಹಾರಾಣಿ ಥರ ಇರ್ತಾ ಇದ್ದೆ. ಇದಕ್ಕೆಲ್ಲ ಅಡ್ಡ ಆಗಿ ನಿಂತಿರೋದು ಇದೊಂದೇ ಕೇಸು. ಆ ಭಾರ್ಗವಿ ಅಂತೂ ನನ್ನ ಮಾತು ಕೇಳ್ತಿಲ್ಲ. ಆ ಸಂಧ್ಯಾಳನ್ನು ಮುಗಿಸ್ಬಿಟ್ರೆ ಆಗ ಈ ಭಾರ್ಗವಿ ಈ ಕೇಸ್ ಹೇಗೆ ನಡೆಸ್ತಾಳೆ? ಈಗ ನಡೀತಿರೋದು ಎಲ್ಲ ತೊಂದರೆಗೂ ಸಂಧ್ಯಾ ಒಬ್ಬಳೇ ಸತ್ತರೆ ಸಾಕು. ಇದೆಲ್ಲ ಆಗಿದ್ದು ಆ ಭಾರ್ಗವಿಯಿಂದ. ಅವಳಿಗೆ ನಾನು ವಾರ್ನ್ ಮಾಡಿದ್ರು, ಅವಳು ಅಪ್ಪನಿಗೆ ಹೊಡೆದು ಆಕ್ಸಿಡೆಂಟ್ ಮಾಡಿಸಿದ್ರು, ಮನೆಯಲ್ಲಿ ಊಟಕ್ಕೆ ಗತಿ ಇಲ್ದಂಗೆ ಮಾಡಿದ್ರು, ಅವಳು ಯಾವುದಕ್ಕೂ ಬಗ್ತಾ ಇಲ್ಲ. 4 ತಿಂಗಳಿಂದ ಕೇಸು ಅಂತ ಅಲದಾಡಿ ಸಾಕಾಗಿ ಹೋಗಿದೆ. ದುಡ್ಡಿಗೂ ಬಗ್ಗಲ್ಲ, ಹೆದರಿಕೆಗೂ ಬಗ್ಗಲ್ಲ. ಆ ಭಾರ್ಗವಿ ಅವಳನ್ನು ಮಟ್ಟ ಹಾಕೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಿಟ್ಟಿನಿಂದ ಹೇಳ್ಕೊಳ್ತಾ ಯೋಚನೆ ಮಾಡ್ತಿರ್ತಾನೆ. ಇತ್ತ ಭಾರ್ಗವಿ ಮನೆಯಲ್ಲಿ ಸಂಧ್ಯಾ, ನೀವು ನೋಡಬೇಕಿತ್ತು ಅಪ್ಪ, ಭಾರ್ಗವಿ ಅಕ್ಕ ವಿಕ್ಕಿ ಬಾಯಿಂದ ಎಲ್ಲ ಸತ್ಯನೂ ಹೇಗೆ ಬಿಡಿಸಿದ್ರು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತಂದೆ, ನನಗೆ ಗೊತ್ತಿತ್ತು ನಮ್ಮ ಭಾರ್ಗವಿ ಏನೇನೋ ಕೇಳಿ ಆ ವಿಕ್ಕಿನ ಸಿಕ್ಕಾಕ್ಸ್ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಅಪ್ಪ, ನಾನು ಯಾರು ಹೇಳಿ, ಎಷ್ಟೇ ಆಗಲಿ ನಿಮ್ಮ ಮಗಳು ಅಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ನಗ್ತಾರೆ. ಆಗ ಸಂಧ್ಯಾ ಭಾರ್ಗವಿ ಕಿವಿಯಲ್ಲಿ, ಅಕ್ಕ, ಕೋರ್ಟಿಗೆ ಬಂದಿದ್ರಲ್ಲ ಅರ್ಜುನ್, ಅವರೇ ನಿಮ್ಮ ಅದೃಷ್ಟ ಅಂತ ಅನಿಸುತ್ತೆ, ಅವರೇ ನಿಮಗೆ ಧೈರ್ಯ ಹೇಳಿ ಈ ಕೇಸು ಗೆಲ್ಲುವಂತೆ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತಂದೆ, ಏನದು ಕಿವಿಯಲ್ಲಿ ಮಾತಾಡೋದು, ನನಗೆ ಗೊತ್ತಿಲ್ಲದಂಥ ಗುಟ್ಟು ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಅದೇ ಅಪ್ಪ, 2 ದಿನ ಟೈಮ್ ಕೇಳಿದ್ದಾರಲ್ಲ, ನಾವು ಗೆದ್ಮೇಲೆ ಕೈತೂತು ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ಲು ಅಂತ ಹೇಳ್ತಾಳೆ. ಆಗ ಭಾರ್ಗವಿಯ ತಂದೆ, ಪುಟ್ಟಿ, ಈ ಕೇಸು ನೀನು ಗೆಲ್ಲಲೇಬೇಕು, ಆಗಲೇ ಸಂಧ್ಯಾಳೆ ಅಂತ ಅನ್ಯಾಯಕ್ಕೆ ಒಳಗಾದ ಎಷ್ಟೋ ಹೆಣ್ಮಕ್ಳು ತಮಗೆ ಆದ ಅನ್ಯಾಯಕ್ಕೆ ನ್ಯಾಯ ಪಡೆದುಕೊಳ್ಳಲು ಧೈರ್ಯದಿಂದ ಮುಂದೆ ಬರ್ತಾರೆ ಅಂತ ಮಗಳಿಗೆ ಧೈರ್ಯ ತುಂಬ್ತಾರೆ. ಇತ್ತ ವಿಕ್ಕಿ ಯೋಚನೆ ಮಾಡಿ, ಆ ಸಂಧ್ಯಾಳನ್ನೇ ಮುಗಿಸಿಬಿಟ್ರೆ ಭಾರ್ಗವಿ ಯಾರಿಗೆ ನ್ಯಾಯ ಕೊಡಿಸ್ತಾಳೆ? ಸಂಧ್ಯಾಳನ್ನು ಮುಗಿಸಿಬಿಡಬೇಕು, ಇದರ ಬಗ್ಗೆ ಯಾರ ಹತ್ರ ಹೇಳಿದ್ರು ಅಡ್ಡಗಾಲು ಹಾಕ್ತಾರೆ, ಅದರಿಂದ ಯಾರಿಗೂ ಹೇಳದೆ ನಾನೇ ಸಂಧ್ಯಾಳನ್ನು ಮುಗಿಸಿಬಿಡಬೇಕು, ಆ ಕೇಸಿನಿಂದ ನನ್ನನ್ನು ನಾನೇ ಕಾಪಾಡ್ಕೋತೀನಿ ಅಂತ ನಿರ್ಧಾರ ಮಾಡಿ, ಸಂಧ್ಯಾ, ನಿನ್ನ ಕತೆ ಮುಗೀತು ಕಣೆ, ಏ ಭಾರ್ಗವಿ, ನಿನ್ನನ್ನು ನೋಡ್ಕೋತೀನಿ ಕಣೆ ಅಂತ ಸಿಟ್ಟಿನಿಂದ ವಿಕಟವಾಗಿ ನಗ್ತಾ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.